ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಭಾಗ್ಯ ಟಿ ವಿ ಗಿರೀಶ್. ಸ್ನೇಹಿತರೆ, ಇವತ್ತು RAV ಇಂಟೀರಿಯರ್ಸ್ ಅವರು ಸುಂದರವಾಗಿ ಡಿಸೈನ್ ಮಾಡಿರ್ತಕ್ಕಂಥ ಹಾಗೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮತ್ತೊಂದು ಮನೆಯ ಹೋಮ್ ಟೂರ್ನ ನಿಮ್ಮ ಮುಂದೆ ತಂದಿದ್ದೀನಿ. ಹೌದು, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ RAV ಇಂಟೀರಿಯರ್ಸ್ ಮನೆಗಳಿಗೆ ತುಂಬ ಚೆಂದವಾಗಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇಂಟೀರಿಯರ್ ಡಿಸೈನ್ನ ಮಾಡಿಕೊಡ್ತಾರೆ. ನೀವು ಸಹ ತಮ್ಮ ಮನೆಗೇನಾದ್ರು ಇಂಟೀರಿಯರ್ ಡಿಸೈನರ್ನ ಹುಡುಕ್ತಾ ಇದ್ದರೆ ಖಂಡಿತ RAV ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನಂಬರ್ ಬರುತ್ತೆ ಸ್ಕ್ರೀನಲ್ಲಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ RAV ಇಂಟೀರಿಯರ್ಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ, ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟಾರೆಯಾಗಿ 2700 ಸ್ಕ್ವೇರ್ ಫೀಟಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್, ಅದರಲ್ಲೂ 4 BHK ಇರತಕ್ಕಂಥ ಒಂದು ಅಪಾರ್ಟ್ಮೆಂಟ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ಈ ಒಂದು ಅಪಾರ್ಟ್ಮೆಂಟ್ನ 5ನೇ ಫ್ಲೋರಲ್ಲಿರ್ತಕ್ಕಂಥದ್ದು. ಬನ್ನಿ, ಈ ಮನೆಯ ಸೊಬಗನ್ನು ನಿಮಗೆ ತೋರಿಸ್ತಾ ಯಾವ ರೀತಿಯಾಗಿ RAV ಇಂಟೀರಿಯರ್ಸ್ ಅವರು ಏನೆಲ್ಲ ಒಂದು ಪ್ಯಾಟ್ರನ್ನಲ್ಲಿ, ಏನೆಲ್ಲ ಒಂದು ಡಿಸೈನಲ್ಲಿ, ಏನೆಲ್ಲ ಒಂದು ಮೆಟೀರಿಯಲ್ನ ಉಪಯೋಗಿಸಿ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತ ನಿಮಗೆ ವಿಡಿಯೋ ಮೂಲಕ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಈ ಮನೆಯ ಎಂಟ್ರೆನ್ಸಲ್ಲಿದ್ದೀವಿ. B0505 ಅಂತಕ್ಕಂಥ ಈ ಮನೆಯ ನಂಬರು. ಹೌದು, ಎಂಟ್ರ್ ಆಗ್ತಾನೆ ನಿಮಗೆ ಇಲ್ಲಿ ಫೈರ್ ಯೂನಿಟ್ ಇರ್ತಕ್ಕಂಥದ್ದು. ಸಿಂಪಲ್ ಆದಂಥ ಫೈರ್ ಯೂನಿಟು. ಬಂದವ್ರಿಗೆ ಒಂದು ಒಳ್ಳೆ ವಾರ್ಮ್ ವೆಲ್ಕಮ್ ಮಾಡೋದಂತೂ ಗ್ಯಾರಂಟಿ. ಹಾಗೆ ಇಲ್ಲಿ ಸಹ ನೋಡ್ತಾ ಇದ್ದರೆ ಒಂದು ಗ್ರೇ ಕಲರ್ ಥೀಮಲ್ಲಿ ಕಂಪ್ಲೀಟಾಗಿ ಒಂದು ಪಾರ್ಟೇಷನ್ನ ಮಾಡಿರ್ತಕ್ಕಂಥದ್ದು. ಅದನ್ನು ಶೋಕೇಶ್ ಅಂತಲೂ, ಓಪನ್ ಶೋಕೇಶ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಇಲ್ಲಿ ತುಂಬ ಒಂದು ವಸ್ತುಗಳನ್ನ ಜೋಡಿಸಿದ್ದಾರೆ, ತಮ್ಮ ನೆನಪು ಇರ್ತಕ್ಕಂಥ ವಸ್ತುಗಳನ್ನ. ಜೊತೆಗೆ ಗ್ರೇ ಮತ್ತು ವೈಟ್ ಥೀಮಲ್ಲಿ ಮಾಡಿರ್ತಕ್ಕಂಥದ್ದು, ಲೂವರ್ಸ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು. ಇದು ಪಾರ್ಟೇಷನ್ನು ಹೌದು, ಜೊತೆಗೆ ಎಂಟ್ರಾಗಿ ಬಂದವರಿಗೆ ಒಂದು ವೆಲ್ಕಮ್ ಮಾಡ್ತಕ್ಕಂಥ ಒಂದು ಜಾಗನೂ ಹೌದು ಅಂತ ಹೇಳ್ಬೋದು. ಬನ್ನಿ, ಈಗ ಮನೆಯ ಲಿವಿಂಗ್ ಹಾಲ್ ನೋಡ್ತಾ ಅಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹೇಳಿದಾಗೆ ಬಾಗಿಲಿಂದ ನೀವು ಎಂಟ್ರ್ ಆಗ್ತಾ ಇದ್ದಾಗೆ ಕಾಣಿಸ್ತಕ್ಕಂಥ ಒಂದು ಜಾಗ ಇದು. ಇಲ್ಲಿ ಬಂದು ಬ್ರಾನ್ಸ್ ಮಿರರ್ನ ಯೂಸ್ ಮಾಡಿದ್ದಾರೆ, ಹಾಗೆ ರೋಸ್ ಗೋಲ್ಡ್ ಟೀ ಪಟ್ಟಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ಮಾರ್ಬಲ್ ರೀತಿ ಕಾಣ್ತಕ್ಕಂಥ ಒಂದು ಶೀಟನ್ನು ಯೂಸ್ ಮಾಡಿ ಗ್ರೇ ಕಲರ್ ಲೂವರ್ಸ್ನ ಯೂಸ್ ಮಾಡಿದ್ದಾರೆ. ಫ್ಲೋರ್ ಟು ಸೀಲಿಂಗ್ವರೆಗೂ ಕಂಪ್ಲೀಟಾಗಿ ಈ ಒಂದು ಥೀಮ್ನ ಹಾಗೆ ಡಿಸೈನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಬನ್ನಿ, ಈಗ ಲಿವಿಂಗ್ ಹಾಲ್ ಹೋಗೋಣ. ಎಸ್, ಆಗಲೇ ಆ ಕಡೆ ನೋಡಿದ್ರಲ್ಲ, ಕಂಪ್ಲೀಟಾಗಿ ಒಂದು ರೀತಿ ಶೋಕೇಶ್ ಇರ್ತಕ್ಕಂಥದ್ದು. ಇನ್ನು ಈ ಕಡೆಯ ಭಾಗ ಇದು ಬಂದು ಒಂದು ರೀತಿ ಸಾಲಿಡ್ ವಾಲ್ ಥರ ಮಾಡ್ಕೊಂಡಿದ್ದಾರೆ, ಬಟ್ ಇದು ಫೇಕ್ ವಾಲ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕೂತಾಗ ಯಾರಿಗೂ ಡಿಸ್ಟರ್ಬ್ ಆಗ್ಬೋದು, ಅಥವಾ ಡೈರೆಕ್ಟ್ ಎಂಟ್ರ್ ಬಂದಾಗ ಒಂದು ವಿಸಿಬಿಲಿಟಿ ಬರಬಾರ್ದು ಅಂತೇಳಿ ಒಂದು ಪಾರ್ಟೇಷನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಇದು ಕಂಟಿನ್ಯೂ ಆಗಿ ನಿಮಗೆ ಸ್ಪಾಟ್ಲೈಟ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ಫೈರಿಂದ ಲೀವಿಂಗ್ ಬರಬೇಕಾದ್ರೆ ಖಂಡಿತ ಆ ಲೈಟ್ ಕೂಡ ನಿಮಗೆ ವೆಲ್ಕಮ್ ಮಾಡ್ತಕ್ಕಂಥದ್ದು. ಹಾಗೆ ಮುಂದುವರಿತಾ ಹೋದರೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಈಗ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀರಾ, ಈ ವಾಲ್ ಖಾಲಿ ಇದೆ. ಬಟ್ ಖಾಲಿ ಇರೋದಕ್ಕೆ ಬದಲಾಗಿ PVC ವಾಲ್ ಬಿಡಿಂಗ್ನ ಹಾಕಿ ಕಂಪ್ಲೀಟಾಗಿ ಬ್ಲ್ಯಾಕು, ವೈಟು, ಗ್ರೇ ಇರ್ತಕ್ಕಂಥ ಒಂದು ಒಳ್ಳೆ ಥೀಮಲ್ಲಿ ವಾಲ್ಪೇಪರ್ನ ಹಾಕಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ರಿಪ್ ಲೈಟನ್ನು ಕೊಟ್ಟಿಲ್ಲ, ಬಟ್ ಇಲ್ಲಿ ಬೇಕಾದ್ರೆ ಲೈಟಿಂಗು ಸಹ ಮಾಡ್ಕೋಬೋದು. ಹಾಗೆ ಈ ಕಡೆ ಬಂದರೆ ಇಲ್ಲೂ ಸಹ TV ಯೂನಿಟ್ಗೆ ಮ್ಯಾಚ್ ಆಗೋ ರೀತಿ, ಯಾಕೆಂದರೆ TV ಯೂನಿಟ್ ಮುಂದೆ ತೋರಿಸ್ತೀನಿ ನಾನು, TV ಯೂನಿಟ್ಗೆ ಮ್ಯಾಚ್ ಆಗೋ ರೀತಿ ಒಂದು ಒಳ್ಳೆ ಕ್ರಾಕ್ರಿ ಯೂನಿಟ್ ರೀತಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪುಷ್ ಟು ಓಪನ್ ಡೋರ್ ಇದೆ, ಜೊತೆಗೆ ಕೆಲವೊಂದೆಲ್ಲ ಓಪನ್ ಸೆಲ್ಫ್ ಇದೆ. ಅಷ್ಟೇ ಅಲ್ಲ, ನಿಮಗೆ ಅಲ್ಲಿ ಲೈಟಿಂಗು ಸಹ ಇರ್ತಕ್ಕಂಥದ್ದು. ಅಂದರೆ ಇವರಿಗೆ ನೆನಪಿನ ಒಂದು ವಸ್ತುಗಳೇನಿದೆ ಇಲ್ಲೂ ಸಹ ಜೋಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಈ ಮನೇಲಿ ಇರ್ತಕ್ಕಂಥ ಮಾಲೀಕರು ಏನಿದ್ದಾರೆ ಅವರು ತುಂಬ ಟ್ರಾವೆಲ್ ಮಾಡ್ತಾರೆ, ತುಂಬ ನೆನಪಿನ ಬುತ್ತಿನ ಹೊತ್ಕೊಂಡ್ಬರ್ತಾರೆ. ಆಗ ತರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಜೋಡಿಸ್ಕೊಳ್ಳೋದಕ್ಕೋಸ್ಕರ ಮೊದಲೇ ಪ್ಲ್ಯಾನ್ ಮಾಡಿ ಈ ಒಂದು ಕಂಪ್ಲೀಟ್ ಆದಂಥ ಕ್ರಾಕ್ರಿ ಯೂನಿಟ್ ಅಂತಲೇ ಹೇಳ್ಬೋದು. ಕ್ರಾಕ್ರಿ ಯೂನಿಟಲ್ಲಿ ನಾವೇನು ಮಾಡ್ತೀವಿ, ಜನರಲಾಗಿ ಈ ಕ್ರಾಕ್ರಿ ಐಟಮ್ಸ್ನ ಜೋಡಿಸ್ತೀವಿ. ಬಟ್ ಇಲ್ಲಿ ಏನಂದರೆ ಅವರು ನೆನಪಿನ ಒಂದು ಬುತ್ತಿನ ಜೋಡಿಸಿದ್ದಾರೆ. ಇದಕ್ಕೇನು ಹೆಸರು ಕೊಡ್ಬೋದು ನೀವೇ ಹೇಳಿ. ಬನ್ನಿ, ಈಗ TV ಯೂನಿಟ್ನ ನೋಡ್ತಾ ಹೋಗೋಣ. ಒಂದು ಲಿವಿಂಗ್ ಹಾಲ್ ಅಂತ ಬಂದಾಗ ನೆಲ ಎಷ್ಟು ಪಳಪಳ ಅಂತ ಹೊಡಿತಾ ಇರುತ್ತೋ ಅದಕ್ಕಿಂತ ಚೆನ್ನಾಗಿ ಸೀಲಿಂಗು ಇರಬೇಕು. ಅದರ ಪ್ರಕಾರ ಈ ಮನೆಯಲ್ಲಿ ತುಂಬ ಒಳ್ಳೆ ಸೀಲಿಂಗ್ ಅಂತ ಹೇಳ್ತೀನಿ. ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ತುಂಬ ದೊಡ್ಡದಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಚೆನ್ನಾಗಿ ಸ್ಟ್ರಿಪ್ ಲೈಟ್ನೂ ಮಾಡಿದ್ದಾರೆ, ಹಾಗೆ ಸ್ಪಾಟ್ ಲೈಟ್ನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ 2 ಬಗೆಯಾದಂಥ ಲೈಟಿಂಗ್ ಇರ್ತಕ್ಕಂಥದ್ದು, ಒಂದು ವಾರ್ಮ್ ಲೈಟು ಇದೆ ಮತ್ತು ಇನ್ನೊಂದು ಕೂಲ್ ಲೈಟು ಇದೆ. ಹಾಗೆ ಇಲ್ಲಿ TV ಯೂನಿಟ್ಗೆ ಅಂತ ಬಂದಾಗ ಇಲ್ಲಿ TV ಯೂನಿಟು ಫ್ಲೋರ್ ಟು ಸೀಲಿಂಗ್ವರೆಗೂ TV ಯೂನಿಟ್ನ ಮಾಡಿರ್ತಕ್ಕಂಥದ್ದು. ಇಲ್ಲೂ ಸಹ ಹಲವಾರು ಬಗೆಯಾದಂಥ ಮೆಟೀರಿಯಲ್ನ ಉಪಯೋಗಿಸಿ TV ಯೂನಿಟ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲೂ ಸಹ ನಿಮಗೆ ಒಂದು ಪ್ರೊಫೈಲ್ ಶೇಟನ್ನು ಕೊಟ್ಟು ಕಂಪ್ಲೀಟ್ ಆದಂಥ ಒಂದು ಟಾಲ್ ಯೂನಿಟ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಂಪ್ಲೀಟಾಗಿ ಒಂದು ಶೋಕೇಶಲ್ಲಿ ಗಾಜಿನಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನೇ ಇಲ್ಲಿ ಕಂಪ್ಲೀಟಾಗಿ ಜೋಡಿಸಿದ್ದಾರೆ. ಯಾಕೆಂತಂದರೆ ಇವರ ಒಂದು ಕಲೆಕ್ಷನ್ ಇದೆಯಲ್ಲ, ತುಂಬ ಸ್ಪೆಷಲ್ ಅನಿಸುತ್ತೆ. ತುಂಬ ವಸ್ತುಗಳನ್ನ ಇಷ್ಟಪಟ್ಟು ಪ್ರೀತಿಪಟ್ಟು ಅವರು ಈ ಒಂದು ಕ್ರಿಸ್ಟಲ್ ಆಗಿರ್ತಕ್ಕಂಥ ಒಂದು ಗ್ಲಾಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ, ನೀವು ಸಹ ನೋಡ್ತಾ ಇದ್ದೀರಾ. ಹಾಗೆ TV ಯೂನಿಟ್ ಅಂತ ಬಂದಾಗ ಇಲ್ಲಿ
ಈ ಒಂದು ಕಂಪ್ಲೀಟಾಗಿ ಒಂದು ಹಾಲಲ್ಲಿ ಏನೇನು ಮೆಟೀರಿಯಲ್ ಬರುತ್ತೋ ಅದನ್ನೆಲ್ಲ ಕಾಂಬಿನೇಷನ್ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಮಾರ್ಬಲ್ ಶೀಟ್ನ ಒಂದು ಡಿಸೈನ್ ಇರ್ತಕ್ಕಂಥದ್ದು, ಹಾಗೆ ಬ್ಲ್ಯಾಕ್ ಟೀ ಪಟ್ಟಿ ಇದೆ, ಜೊತೆಗೆ ಬ್ರಾನ್ಸ್ ಮಿರರು ಇದೆ, ಗೋಲ್ಡನ್ ಟೀ ಪಟ್ಟಿ ಇದೆ, ಜೊತೆಗೆ ಲೂವರ್ಸ್ನು ಸಹ ಹಾಕಿ ಮಾಡಿರ್ತಕ್ಕಂಥದ್ದು. ಹಾಗೆ ಟಿ ವಿ ಯೂನಿಟಲ್ಲಿ ಮಧ್ಯಕ್ಕೆ ಬ್ರಾನ್ಸ್ ಮಿರರ್ನ ಕೊಟ್ಟು ಆ ಕಡೆ ಈ ಕಡೆ ರೋಸ್ ಗೋಲ್ಡ್ ಟೀ ಪಟ್ಟಿನ ಕೊಟ್ಟಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಟಿ ವಿ ಯೂನಿಟ್ನ ಹೈಲೈಟ್ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಬೇಸ್ ಯೂನಿಟನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಆ ಬೇಸ್ ಯೂನಿಟ್ ಕೊಟ್ಟರೂ ಸಹ ಕಂಪ್ಲೀಟಾಗಿ ಒಂದು ಸ್ಟ್ರಾಂಗ್ ಇದೆ, ಯಾಕೆಂದರೆ ಸಾಲಿಡಾಗಿ ಮಾಡಿರ್ತಕ್ಕಂಥದ್ದು, ಎಲ್ಲೂ ಗ್ಯಾಪ್ ಇಲ್ಲ. ಕೆಲವರು ಟಿ ವಿ ಯೂನಿಟ್ನ ಅಂದರೆ ಈ ಒಂದು ಬೇಸ್ ಯೂನಿಟ್ನ ಸ್ವಲ್ಪ ಹೈಟ್ ಮಾಡಿಕೊಳ್ತಾರೆ, ಕೆಳಗಡೆ ಒರೆಸೋದಕ್ಕೆ ಗುಡಿಸೋದಕ್ಕೆ ಹೆಲ್ಪ್ ಆಗಬೇಕು ಅಂತ. ಈ ರೀತಿಯಾಗಿ ಮಾಡಿದಾಗ ಖಂಡಿತ ಅದ್ರ ಮೇಲೆ ಕುತ್ಕೋಬೋದು, ಯಾರು ಬೇಕಾದ್ರು, ಮಕ್ಕಳಾಗ್ಬೋದು, ಅವಾಗೇನು ಡ್ಯಾಮೇಜ್ ಆಗೋದಿಲ್ಲ. ಎಸ್, ಈ ಒಂದು ಸೋಫಾ ಬ್ಯಾಕ್ ವಾಲ್ ಏನಿದೆ ಆ ಒಂದು ಡಿಸೈನ್ಗೆ ಹೊಂದ್ಕೊಳ್ಳೋ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ನರಲ್ಲಿ ಕ್ಲೀನಾಗಿ ಕರ್ವ್ ಮಾಡಿದಂಥ ಸೆಲ್ಫ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೂ ಸಹ ತುಂಬ ನೆನಪಿನ ವಸ್ತುಗಳನ್ನ ಅವರು ಜೋಡಿಸಿದ್ದಾರೆ, ಒಂದೊಂದು ಯೂನಿಕ್ ಆಗಿದೆ. ಹಾಗೆ ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಇಲ್ಲಿ ಸ್ಪಾಟ್ಲೈಟ್ನ ಕೊಟ್ಟಿರೋದು. ಇದೆಲ್ಲ ಏನಾಗುತ್ತೆ, ನಿಮ್ಮ ಮನೆಯ ಅಂದಾನ ಮತ್ತಷ್ಟು ಮೆರುಗುಗೊಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇದು 4 BHK ಮನೆ ಆಗಿರೋದ್ರಿಂದ ಲಿವಿಂಗ್ ಹಾಲ್ಗೆ ಹೊಂದ್ಕೊಂಡಿರೋ ಹಾಗೆ ಟಿ ವಿ ಯೂನಿಟ್ ಪಕ್ಕ ಒಂದು ರೂಮ್ ಇದೆ, ಹಾಗೆ ಸೋಫಾ ಬ್ಯಾಕ್ ವಾಲ್ ಪಕ್ಕ ಮತ್ತೊಂದು ರೂಮ್ ಇದೆ. ಬನ್ನಿ ಇವೆರಡು ರೂಮಲ್ಲೂ ಏನು ಇಂಟೀರಿಯರ್ ಡಿಸೈನ್ ಮಾಡಿದ್ದೀವಿ ಅಂತ ನೋಡ್ತಾ ಹೋಗೋರಂತೆ. ಎಸ್, ಈಗ ಒಂದು ಪೇರೆಂಟ್ಸ್ ಬೆಡ್ರೂಮಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶಾಲವಾಗಿದೆ, ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಅದರ ಪ್ರಕಾರ ಇಲ್ಲಿ ನೋಡ್ತಾ ಇದ್ದರೆ ಸೆಟಲ್ ಆದಂಥ ಒಂದು ಕಲರ್ ಇರ್ತಕ್ಕಂಥದ್ದು, ಅದರಲ್ಲೂ ಪಿಸ್ತಾ ಗ್ರೀನ್ ಮತ್ತು ಆಫ್ ವೈಟು ಮತ್ತು ಫುಲ್ ವೈಟ್ನ ಬೇಸ್ ಮಾಡಿರ್ತಕ್ಕಂಥದ್ದು. ನೀವು ಇಲ್ಲಿ ವಾರ್ಡ್ರೋಬ್ ಏನು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ 3 ಕಲರ್ ಬರುತ್ತೆ ಅದರಲ್ಲಿ. ಒಂದು ಆಫ್ ವೈಟು, ಪಿಸ್ತಾ ಗ್ರೀನು ಮತ್ತು ಹ್ಯಾಂಡಲ್ಸ್ ಬಂದು ಬ್ಲ್ಯಾಕ್ ಇರ್ತಕ್ಕಂಥದ್ದು. ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇರ್ತಕ್ಕಂಥ ಒಂದು ವಾರ್ಡ್ರೋಬ್ ಅಂತ ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಲಾಫ್ಟ್ನ ಮಾಡಿಲ್ಲ, ಜೊತೆಗೆ ಪೆರಿಫೆರಲ್ ಫಾಲ್ ಸೀಲಿಂಗ್ನ ಮಾಡಿ ಅಲ್ಲಲ್ಲಿ ಲೈಟಿಂಗ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇಲ್ಲೇನು ಮಂಚ ನೋಡ್ತಾರೆ, ಇದು ಸಹ ಕಿಂಗ್ ಸೈಜಲ್ಲಿ ಇರ್ತಕ್ಕಂಥ ಮಂಚ. ಈ ಮಂಚಕ್ಕೆ ಹೆಡ್ ಬೋರ್ಡು ತುಂಬ ಸಾಫ್ಟ್ ಆದಂಥ ಮೆಟೀರಿಯಲಲ್ಲಿ ಮಾಡಿರ್ತಕ್ಕಂಥದ್ದು. ನೀವು ಕೂತ್ಕೊಂಡಾಗ ವರ್ಕೊಂಡು ನಿಮಗೆ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಹಾಗೆ ಇದನ್ನು ಬೆಡ್ ಬ್ಯಾಕ್ ವಾಲ್ ಅಂತ ಹೇಳ್ತೀವಿ. ಬ್ಯಾಕ್ ವಾಲಲ್ಲೂ ನಾವು ಕಂಪ್ಲೀಟಾಗಿ ಒಂದು ಒಳ್ಳೆ ರೀತಿಯಾದಂಥ ವಾಲ್ಪೇಪರ್ನ ಹಾಕಿರೋದು. ಹಾಗೆ ಇಲ್ಲಿ ನೋಡೋದಾದರೆ ನೀವು ವೈಟ್ ಕಲರ್ ಲೂವರ್ಸ್ನ ಹಾಕಿದ್ದೀವಿ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಎರಡೂ ಕಡೆಗೂ ಸಹ ಈಕ್ವಲ್ ಆಗಿ ಈವನ್ ಆಗಿ ಈ ಒಂದು ವೈಟ್ ಕಲರ್ನ ಲೂವರ್ಸ್ನ ಹಾಕಿರ್ತಕ್ಕಂಥದ್ದು. ಇದು ತುಂಬ ಚೆನ್ನಾಗಿ ಈ ಒಂದು ಬ್ಯಾಕ್ ವಾಲ್ ಡಿಸೈನ್ನ ಹೈಲೈಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಂಚ ಅಂತ ಬಂದಾಗ ಸೈಡ್ ಟೇಬಲ್ ಭಾಳ ಮುಖ್ಯ ಆಗುತ್ತೆ. ಆ ಕಡೆ ಈ ಕಡೆ ಎರಡೂ ಕಡೆಗೂ ಸೈಡ್ ಟೇಬಲ್ ಇರ್ತಕ್ಕಂಥದ್ದು. ಜೊತೆಗೆ ಒಂದು ಮಂಚ ಇದೆಯಲ್ಲ, ಇದು ಬಂದು ಹೈಡ್ರಾಲಿಕ್ಕು. ಯಾವುದೇ ರೀತಿಯಾದಂಥ ಕಷ್ಟ ಇಲ್ದಿರ ನೀವು ಆರಾಮಾಗಿ ಮಂಚನ ಲಿಫ್ಟ್ ಮಾಡ್ಬೋದು, ಹಾಗೆ ಕ್ಲೋಸ್ ಮಾಡ್ಬೋದು. ಜೊತೆಗೆ ಸ್ಟೋರೇಜ್ ಇರ್ತಕ್ಕಂಥ ಒಂದು ಮಂಚ. ಇನ್ನು ಈ ಕಡೆ ಬರೋದಾದರೆ ಈ ರೂಮ್ಗೆ ಹೊಂದ್ಕೊಂಡಾಗೆ ಪುಟ್ಟದಾದಂಥ ಚಿಕ್ಕದಾದಂಥ ಚೊಕ್ಕದಾದಂಥ ಒಂದು ವಾಕಿನ್ ವಾರ್ಡ್ರೋಬ್ ಇರ್ತಕ್ಕಂಥದ್ದು. ಇಲ್ಲೇನು ನಾವು ಈ ಒಂದು ವಾರ್ಡ್ರೋಬಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಇರ್ಬೋದು, ಆ ಕಲರ್ ಥೀಮ್ ಇರ್ಬೋದು, ಅದನ್ನೇ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಒಂದು ಒಳ್ಳೆ ಲೆಂತಿ ಮಿರರ್ನ ಕೊಟ್ಟು, ಆ ಮಿರರು ಲೈಟಿಂಗ್ ಇರ್ತಕ್ಕಂಥ ಮಿರರು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ. ಜೊತೆಗೆ ನೋಡಿ, ನೀವು ಡೋರು ನೋಡ್ತಾ ಇದ್ದೀರಾ, ವಿತೌಟ್ ಡೋರು ನೋಡ್ತಾ ಇದ್ದೀರಾ, ಅಂದರೆ ಒಂದು ಸ್ಟೋರೇಜ್ ರೀತಿಯಲ್ಲಿ ಜೋಡಿಸ್ಕೊಳ್ಳೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಅಂತೇಳಿ. ಇದಿಷ್ಟು ಈ ಒಂದು ಪೇರೆಂಟ್ಸ್ ರೂಮ್ ಬಗ್ಗೆ ಆಗಿತ್ತು. ಬನ್ನಿ ಈಗ ಬೇರೆ ರೂಮ್ ನೋಡ್ತಾ ಹೋಗೋಣ. ಎಸ್, ನೋಡಿ, ಮೊದಲೇ ಹೇಳಿದಾಗೆ ಈ ಮನೆಯಲ್ಲಿ ಎಲ್ಲಿ ನೋಡಿದ್ರು ವಿಶೇಷವಾದಂಥ ವಸ್ತುಗಳು ಸಿಗ್ತಕ್ಕಂಥದ್ದು. ಒಂದೊಂದು ನೋಡೋದಕ್ಕೆ ತುಂಬ ಆಸೆ ಆಗುತ್ತೆ, ಕಾಸ್ಟ್ಲಿ, ಜೊತೆಗೆ ಪ್ರೀಮಿಯಮ್ ಆದಂಥ ವಸ್ತುಗಳು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ರೂಮಲ್ಲಿ ಬ್ಯಾಕ್ ವಾಲ್ ಅಂದರೆ ಬೆಡ್ ಇಲ್ಲಿ ಹಾಕಿಲ್ಲ, ಮಂಚ ಹಾಕಿಲ್ಲ, ಆದರೂ ಸಹ ಒಳ್ಳೆ ವಾಲ್ಪೇಪರ್ ಹಾಕಿದ್ದಾರೆ. ನಿಜವಾಗ್ಲೂ ಈ ವಾಲ್ಪೇಪರ್ ಎಷ್ಟು ಸ್ಟ್ರಾಂಗ್ ಅಂತ ಫೀಲ್ ಆಗುತ್ತೆ ಅಂದರೆ, ಏನೋ ವುಡನ್ ವಾಲ್ ಮಾಡಿ ಅದ್ರ ಮೇಲೆ ಲ್ಯಾಮಿನೇಟ್ ಅಂಟಿಸಿದಾರ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದು ಕೆಲವೊಂದು ಸಿಲ್ವರ್ ಲೈನು ಮತ್ತು ಕಂಪ್ಲೀಟಾಗಿ ಇದೇ ಒಂದು ಮ್ಯಾಟ್ ಫಿನಿಷಿಂಗ್ ಇರ್ತಕ್ಕಂಥ ಲ್ಯಾಮಿನೇಟ್ಗೆ ಮ್ಯಾಚ್ ಆಗೋ ರೀತಿ ಒಂದು ವಾಲ್ಪೇಪರ್ನ ಹಾಕಿರೋದ್ರಿಂದ ಎರಡು ತುಂಬ ಸೆಟಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದರ ಪ್ರಕಾರ ಇಲ್ಲಿ ಸಿಲ್ವರ್ ಇರೋದ್ರಿಂದ ಸ್ಕ್ರೀನು ಸಹ ವೈಟ್ ಆ್ಯಂಡ್ ಸಿಲ್ವರ್ ಥೀಮಲ್ಲೇ ಹೋಗಿರೋದ್ರಿಂದ ಈ ರೂಮು ಸಹ ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು. ಈ ವಾರ್ಡ್ರೋಬಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಲೈಡಿಂಗ್ ಡೋರ್ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಮೇಲೆ ಲಾಫ್ಟ್ ಇದೆ, ಆ ಲಾಫ್ಟು ಸಹ ನಿಮಗೆ ಡಬಲ್ ಡೋರ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಜಾಗ ತುಂಬ ವಿಶಾಲವಾಗಿರ್ತಕ್ಕಂಥದ್ದು. ಇಲ್ಲಿ ಸಿಂಪಲ್ಲಾಗಿ ಒಂದು ಫಾಲ್ ಸೀಲಿಂಗ್ನ ಮಾಡಿ ಈ ವಾಲ್ಪೇಪರ್ ಅಂದರೆ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ವರ್ಕ್ ಏರಿಯಾ ಅಥವಾ ಸ್ಟಡಿ ಯೂನಿಟ್ನ ಮಾಡಿರ್ತಕ್ಕಂಥದ್ದು. ಅದನ್ನು ನೋಡೋಣ ಬನ್ನಿ. ನೋಡಿ, ಇದು ಬಂದು ಒಂದು ಸ್ಟಡಿ ಯೂನಿಟ್ ಅಂತಲೂ ಹೇಳ್ಬೋದು ಅಥವಾ ವರ್ಕ್ ಸ್ಟೇಷನ್ ಅಂತಲೂ ಹೇಳ್ಬೋದು. ಇಲ್ಲಿ ಕೂತ್ಕೊಂಡು ಕಂಪ್ಯೂಟರಲ್ಲಿ ಕೆಲಸ ಮಾಡೋದು ವರ್ಕ್ ಸ್ಟೇಷನ್ ಆಗುತ್ತೆ, ಅಥವಾ ನೀವೇನಾದರೂ ಕೂತ್ಕೊಂಡು ಓದೋದು ಬರೆಯೋದು ಮಾಡಿದ್ರೆ ಖಂಡಿತ ಸ್ಟಡಿ ಯೂನಿಟ್ ಆಗುತ್ತೆ. ಅದರ ಪ್ರಕಾರ ನೀವು ಇಲ್ಲಿ ನೋಡೋದಾದರೆ ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಲ್ಲಿ ಓಪನ್ ಶೆಲ್ಫು ಇದೆ, ಜೊತೆಗೆ ಲೈಟ್ನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾದಂಥ ಸ್ಟ್ರಿಪ್ ಲೈಟ್ ಇದ್ದಾಗ ಏನಾಗುತ್ತೆ, ನಿಮಗೆ ಎಲ್ಲ ಲೈಟು ಆಫ್ ಮಾಡಿ ಓದೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ತುಂಬ
ಹೆಲ್ಪ್ ಆಗುತ್ತೆ. ಜೊತೆಗೆ ಇಬ್ಬರು ಕೂತ್ಕೊಂಡು ಓದ್ಕೋಬೋದು ಅಥವಾ ಇಬ್ಬರು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಒಂದು ಕಂಪ್ಲೀಟ್ ಆದಂಥ ಯೂನಿಟ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಮೇಲೆ ಸಹ ಲಾಫ್ಟ್ ಇದೆ, ಅಲ್ಲೂ ಸಹ ನಾಪ್ ಕೊಟ್ಟು ಡೋರ್ನ ಕೊಟ್ಟಿರ್ತಕ್ಕಂಥದ್ದು. ಸ್ಟೋರೇಜ್ ತುಂಬ ಚೆನ್ನಾಗಿದೆ. ಅಲ್ಲೊಂದು ಟಾಲ್ ಯೂನಿಟ್ ಇದೆ, ಆ ಟಾಲ್ ಯೂನಿಟಲ್ಲೂ ಸಹ ನಿಮಗೆ ಬೇಕಾದಂಥ ವಸ್ತುಗಳನ್ನ ಅಥವಾ ಡಾಕ್ಯುಮೆಂಟ್ಸ್ನೆಲ್ಲ ನೀಟಾಗಿ ಇಡ್ಬೋದು. ಕೆಲವೊಂದು ವಸ್ತುಗಳೇನಾಗುತ್ತೆ ಓಪನ್ ಆಗಿ ಇರಬೇಕು, ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ವಸ್ತುಗಳು ಕ್ಲೋಸ್ ಆಗಿರಬೇಕಾದ್ರಿಂದ ನಾವು ಆ ರೀತಿಯಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ವರ್ಕ್ ಸ್ಟೇಷನ್ ಇದ್ದರೆ ಓದೋದಕ್ಕಾಗ್ಬೋದು ಅಥವಾ ಕೆಲಸ ಮಾಡೋದಕ್ಕಾಗ್ಬೋದು, ಒಂದು ಒಳ್ಳೆ ಮೂಡನ್ನ ತೊಗೊಂಡು ಕೆಲಸ ಮಾಡ್ಬೋದು. ಈಗ ಮನೆಯ ಎಂಟ್ರೆನ್ಸ್ ಇರತಕ್ಕಂಥ ಫೈರ್ ಯೂನಿಟ್ ಆಯಿತು, ಜೊತೆಗೆ ಲಿವಿಂಗ್ ಹಾಲ್ ಆಯಿತು, ಹಾಗೆ 2 ಬೆಡ್ರೂಮ್ಗಳಾಯಿತು. ಬನ್ನಿ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತ ಈಗ ನೋಡ್ತಾ ಹೋಗೋಣ. ಆಗಿರಬೇಕು ಮನೆ ಅಂದಮೇಲೆ ಅಡುಗೆ ಮನೆ ಬಹಳ ಅಂದವಾಗಿರಬೇಕು, ಚೆಂದವಾಗಿರಬೇಕು. ಅಲ್ಲಿ ಅಡುಗೆ ಮಾಡ್ತಾಯಿರೋ ಒಂದು ಆನಂದ ತುಂಬಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಅದರ ಪ್ರಕಾರ ಇಲ್ಲಿ ಈ ಒಂದು ಅಡುಗೆ ಮನೆ ವಿಶಾಲವಾಗಿದೆ, ಗಾಳಿ ಬೆಳಕಿದೆ, ಒಳ್ಳೆ ಕಲರ್ ಥೀಮಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ಅಡುಗೆ ಮನೆ. ಬಟ್ ಆದರೂ ಸಹ ಇಲ್ಲಿ ಸ್ಪೆಷಲ್ ಆ್ಯಡ್ ಆನ್ ಮಾಡಿದ ಹಾಗೆ ಇಲ್ಲಿ ಒಂದು ಬೀಮ್ ಬಂದಿತ್ತು, ಆ ಬೀಮ್ ಪ್ಯಾನಲಿಂಗ್ ಮಾಡಿ ಅಲ್ಲೂ ಸಹ ಕಂಪ್ಲೀಟಾಗಿ ಸ್ಪಾಟ್ ಲೈಟ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು, ವೆಲ್ಕಮ್ ಮಾಡೋಕ್ಕೆ ಅಂಥೇಳಿ ನಿಮಗೊಂದು ಬ್ರೇಕ್ಫಾಸ್ಟ್ ಕೌಂಟ್ ಇದೆ. ಜೊತೆಗೆ ಇಲ್ಲಿ ಸ್ಟೋರೇಜ್ ಇದೆ. ಈ ಸ್ಟೋರೇಜಲ್ಲೂ ಸಹ ಕ್ಲೀನಾಗಿ ಜಿ ಪ್ರೊಫೈಲ್ ಹ್ಯಾಂಡಲ್ನ ಹಾಕಿ ನಿಮಗೆ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕಂಪ್ಲೀಟಾಗಿ ಏನೊಂದು ಫೈರ್ ಯೂನಿಟ್ ಇತ್ತು ಅದೇ ಮೆಟಲ್ನ ಉಪಯೋಗಿಸಿ ಒಂದು ಪ್ಯಾನಲಿಂಗ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಹ್ಯಾಂಗಿಂಗ್ ಲೈಟ್ಸ್ನ ಹಾಕಿದ್ದಾರೆ. ಬಗೆಯಾದಂಥ ಹ್ಯಾಂಗಿಂಗ್ ಲೈಟ್ಸ್ ಬರುತ್ತೆ. ತಮಗೆ ಇಷ್ಟ ಇರತಕ್ಕಂಥ ಲೈಟ್ಸ್ನ, ತಮಗೆ ಹೊಂದ್ಕೊಳ್ತಕ್ಕಂಥ ಲೈಟ್ಸ್ನ ನೀವು ಅಳವಡಿಸ್ಕೋಬೋದು. ಅದಕ್ಕೂ ನಮ್ಮ ಡಿಸೈನರು ಭಾಳ ಚೆನ್ನಾಗಿ ಹೆಲ್ಪ್ ಮಾಡ್ತಕ್ಕಂಥದ್ದು. ಇನ್ನು ಈ ಅಡುಗೆ ಮನೆ ಅಂತ ಬಂದಾಗ ಕಂಪ್ಲೀಟಾಗಿ ಅಕ್ರಾಲಿಕಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು. ಈ ಮಾಡ್ಯುಲರ್ ಅಡುಗೆ ಮನೇಲಿ ಏನಾಗುತ್ತೆ, ಒಟ್ಟಾರೆಯಾಗಿ 3 ಲೇಯರ್ ಬರ್ತಕ್ಕಂಥದ್ದು. ಒಂದು ಬೇಸ್ ಯೂನಿಟ್ ಅಂತ ಹೇಳ್ತೀವಿ. ಹಾಗೆ ಬೇಸ್ ಯೂನಿಟಲ್ಲಿ ನೋಡ್ತಾ ಹೋದರೆ ನಿಮಗೆ ಮೊದಲಿಗೆ ಕಂಪ್ಲೀಟಾಗಿ ಮಾರ್ಬಲ್ ಆಗ್ಬೋದು ಅಥವಾ ಗ್ರಾನೈಟ್ ಆಗ್ಬೋದು ಅಥವಾ ಬಂದು ಕ್ವಾಟ್ಸಲ್ ಆಗ್ಬೋದು, ಕಂಪ್ಲೀಟಾಗಿ ಸ್ಟೋನನ್ನು ಹಾಕಿರ್ತಾರೆ. ಇಲ್ಲಿರ್ತಕ್ಕಂಥದ್ದು ಗ್ರಾನೈಟ್ ಇದೆ, ತುಂಬ ನೀಟಾಗಿದೆ. ಎಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಕಿಚನ್ ಆಗಿದೆ. ಹಾಗೆ ಇಲ್ಲಿ ಟ್ಯಾಂಡಮ್ ಯೂನಿಟ್ ಇದೆ, ಒಳಗಡೆ ಕಟ್ಲರಿ ಯೂನಿಟ್ ಇದೆ, ಜೊತೆಗೆ ಬಾಟಲ್ ಫುಲ್ ಔಟ್ ಯೂನಿಟು ಸಹ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಮಾಡ್ಯುಲರ್ ಕಿಚನಲ್ಲಿ ನಿಮ್ಮ ಸ್ಟೋರೇಜ್ಗೆ ಏನೇನು ಬೇಕೋ ಅಥವಾ ನಿಮ್ಮ ಐಡಿಯದ ಪ್ರಕಾರ ಏನೇನು ಬೇಕು ಅಂಥೇಳಿ ಅವರು ಕಂಪ್ಲೀಟಾಗಿ ಡಿಸೈನ್ ಮಾಡಿಕೊಡ್ತಾರೆ. ಇನ್ನು ವಾಲ್ ಯೂನಿಟ್ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು, ವಾಲ್ ಯೂನಿಟಲ್ಲಿ ನಿಮ್ಮೊಂದು ಚಿಮ್ನಿನ ಕೊಟ್ಟಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಅಲ್ಲಿ ಹೊಂದ್ಕೊಂಡಿದೆ ಅದು. ಆ ಚಿಮ್ನಿ ಬ್ಲ್ಯಾಕ್ ಇರೋದ್ರಿಂದ ಆ ಸರೌಂಡಿಂಗ್ ಏನಿದೆ ಅದನ್ನು ವೈಟ್ ಕಲರಲ್ಲಿ ಮಾಡಿ, ಅದೇ ಹ್ಯಾಂಡಲ್ನ ಜಿ ಪ್ರೊಫೈಲ್ ಹ್ಯಾಂಡಲ್ನ ಬ್ಲ್ಯಾಕ್ ಕಲರಲ್ಲಿ ಮಾಡಿರ್ತಕ್ಕಂಥ ಒಂದು ಡಿಸೈನು. ಹಾಗೆ ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ ಹಾಕಿ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಕೊಟ್ಟಿದ್ದಾರೆ. ಯಾಕೆಂದರೆ ನೀವು ದಿನಸಿ ಎಲ್ಲ ಇಟ್ಟಾಗ ಕಾಣಬೇಕು, ಯಾಕೆಂದರೆ ಸ್ಪೈಸಸ್ ಎಲ್ಲ ಇಟ್ಟಾಗ ನಿಮಗೆ ಈಸಿಯಾಗಿ ಆ್ಯಕ್ಸೆಸ್ ಆಗಬೇಕು ಅಂತೇಳಿ. ಹಾಗೆ 2 ಕಾರ್ನರ್ನ ಚೆನ್ನಾಗಿ ಯುಟಿಲೈಸ್ ಮಾಡಿ ಅಲ್ಲಿ ಸ್ಟೋರೇಜ್ಗೆ ಜಾಗ ಕೊಟ್ಟು ಅಲ್ಲಿ ಪ್ರೊಫೈಲ್ ಲೈಟ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಹಾಗೆ ಕಂಟಿನ್ಯೂ ಆದರೆ ಆ ಒಂದು ವಾಲ್ ಯೂನಿಟು ಕಂಪ್ಲೀಟಾಗಿ ಮತ್ತೆ ಒಂದು 4 ಲೇಯರ್ನ ಸ್ಟೋರೇಜ್ ಬರ್ತಕ್ಕಂಥದ್ದು ವಿತ್ ಜಿ ಪ್ರೊಫೈಲ್ ಜೊತೆಗೆ. ಹಾಗೆ ನೀವು ಇಲ್ಲಿ ಲಾಫ್ಟನ್ನು ಸಹ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಎಲ್ ಶೇಪಲ್ಲಿ ಲಾಫ್ಟ್ ಇರ್ತಕ್ಕಂಥದ್ದು. ಆ ಲಾಫ್ಟು ಸಹ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ವೆರಿ ಸಿಂಪಲ್, ವೆರಿ ಸೆಟಲ್ಡ್. ಯಾಕೆಂದರೆ ಅಲ್ಲಿ ಲಾಫ್ಟನ್ನು ಕಂಪ್ಲೀಟಾಗಿ ವೈಟ್ ಕಲರಲ್ಲಿ ಮಾಡಿದರು. ಆ ಹ್ಯಾಂಡಲ್ನೆಲ್ಲ ಕಂಪ್ಲೀಟಾಗಿ ಒಂದು ಬ್ಲಾಕ್ ನಾಬನ್ನು ಹಾಕಿ ತುಂಬ ಪ್ರೀಮಿಯಮ್ ಆಗಿ ಕೇವಲ 2 ಕಲರ್ ಇದ್ದರೂ ಅದರಲ್ಲಿ ಒಂದು ಅಂದಾನ ಮೂಡಿಸಿರ್ತಕ್ಕಂಥದ್ದು. ಮತ್ತು ಅಡುಗೆ ಮನೆ ಅಂದಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ನೀಟಾಗಿ ಇಡಬೇಕು ಅಂದಾಗ ಏನಾಗುತ್ತೆ, ಅಡುಗೆ ಮಾಡ್ತಕ್ಕಂಥ ಜಾಗ, ಸ್ಟವ್ ಇಡ್ತಕ್ಕಂಥ ಜಾಗದ ಹಿಂದುಗಡೆ ಏನಿದೆಯಲ್ಲ ಆ ಜಾಗನ ಹಾಗೆ ಬಿಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಡ್ಯಾಡೋ ಟೈಲ್ಸನ್ನು ಹಾಕಿ ಕಂಪ್ಲೀಟಾಗಿ ಗ್ರೇ ಮತ್ತು ವೈಟ್ ಟೀಮಲ್ಲಿ ಇರ್ತಕ್ಕಂಥ ಒಂದು ಮಾರ್ಬಲ್ ರೀತಿ ಡಿಸೈನ್ ಇರ್ತಕ್ಕಂಥ ಒಂದು ಡ್ಯಾಡೋ ಟೈಲ್ಸ್ನ ಹಾಕಿರೋದು. ಇದ್ರ ಮೂಲಕ ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ಲೀನ್ ಮಾಡಾದ್ಮೇಲೆ ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ. ಅಡುಗೆ ಮನೆ ತುಂಬ ನೀಟಾಗಿ, ಅಂದವಾಗಿ, ಚೆಂದವಾಗಿ ಕಾಣ್ತಕ್ಕಂಥದ್ದು. ಜನರಲಾಗಿ ದೇವ್ರ ಮನೆ ಅಂತ ಬಂದಾಗ ಕೆಲವರು ಗೋಡೆನಲ್ಲಿ ಕಟ್ಸೋದುಂಟು, ಕೆಲವರು ಕಂಪ್ಲೀಟಾಗಿ ಗ್ಲಾಸಲ್ಲಿ ದೇವ್ರ ಮನೆ ಮಾಡ್ತಾರೆ, ಮತ್ತು ಕೆಲವರು ಬಂದು ವುಡ್ಡು ಮತ್ತು ವಾಲ್ ಎರಡಲ್ಲೂ ಕಾಂಬಿನೇಷನ್ ಮಾಡ್ಕೊಳ್ತಾರೆ. ಕೆಲವರು ಕಂಪ್ಲೀಟಾಗಿ ವುಡ್ಡಲ್ಲೇ ದೇವ್ರ ಮನೆಯೂ ಮಾಡೋದುಂಟು. ಬಟ್ ಇಲ್ಲಿ ನಮಗೆ 3 ಕಡೆ ಗೋಡೆ ಇರೋದ್ರಿಂದ ಅದನ್ನೇ ಒಂದು ಡಿಸೈನ್ ಮಾಡಬೇಕಾಗಿ ಬಂತು. ಅದರ ಪ್ರಕಾರ ನೋಡೋದಾದರೆ ಇಲ್ಲಿ ಕಂಪ್ಲೀಟಾಗಿ ಡೋರನ್ನು ಮಾಡಿ ಆ್ಯಂಟಿಕ್ ರೀತಿ ಇರತಕ್ಕಂಥ ಹ್ಯಾಂಡಲ್ ಆಗ್ಬೋದು ಅಥವಾ ಒಂದು ಗಂಟೆಗಳನ್ನಾಗ್ಬೋದು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಪ್ಯಾನಲಿಂಗ್ ಮಾಡಿಕೊಂಡು ಡೋರ್ಗೆ ಸಪೋರ್ಟಿವ್ ಆಗೋ ರೀತಿ ಒಂದು ವಾಸ್ಕಲ್ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ದೇವ್ರ ಮನೆ ನೋಡ್ತಾ ಇದ್ದೀರಾ, ಇಲ್ಲಿ ಹಿಂದ್ಗಡೆ ಕಂಪ್ಲೀಟಾಗಿ ನಾವು ಪ್ಯಾನಲಿಂಗ್ ಮಾಡಿ, ಹಾಗೆ ಅಲ್ಲಿ ಒಂದು ಮಾರ್ಬಲ್ ಶೀಟ್ ಇದೆ, ಜೊತೆಗೆ CNC ಕಟ್ಟಿಂಗ್ ಇದೆ ಹೋಮ್ ಅಂತೇಳಿ. ಹಾಗೆ ಆ ಕಡೆ ಈ ಕಡೆ ಎರಡೂ ಕಡೆಯೂ ಸಹ ಸೆಲ್ಫ್ಗಳನ್ನ ಕೊಟ್ಟು ದೇವ್ರ ಫೋಟೋ ಜೋಡಿಸ್ಕೊಳ್ಳೋದಕ್ಕೆ ಸ್ಪಾಟ್ ಲೈಟ್ನ
ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ನೀವು ಮೇಲ್ಗಡೆ ಲೈಟ್ ಹಾಕ್ದಾಗ ಏನಾಗುತ್ತೆ, ಸ್ಪಾಟ್ಲೈಟ್ ಕೊಟ್ಟಿಲ್ಲ ಅಂದರೆ ಕಂಪ್ಲೀಟಾಗಿ ಅಲ್ಲಿ ಇಟ್ಟಂಥ ದೇವರು ಸರಿಯಾಗಿ ಕಾಣೋದಿಲ್ಲ. ಆದ ಕಾರಣ ಈ ರೀತಿಯಾದಂಥ ಸ್ಪಾಟ್ಲೈಟ್ ಕೊಟ್ಟಾಗ ಎಲ್ಲ ದೇವರು ಸಹ ತುಂಬ ಹೈಲೈಟ್ ಆಗ್ತದೆ ಮತ್ತು ಲೈಟ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಲ್ಲ, ಬರೀ ಬೆಳಕು ಮಾತ್ರ ಕಾಣುತ್ತೆ. ಆದ ಕಾರಣ ತುಂಬ ಸುಂದರವಾಗಿರುತ್ತೆ. ಮತ್ತು ಆ ಕಡೆ ಈ ಕಡೆ ಈ ದೇವ್ರ ಮನೆಗೆ ಕಂಪ್ಲೀಟಾಗಿ ಡ್ಯಾಡೋ ಟೈಲ್ಸ್ ಅಂತ ಏನು ನಾವು ಕಿಚನಲ್ಲಿ ಹೇಳಿದ್ವಿ ಅದೇ ಮೆಟೀರಿಯಲ್ನ ಉಪಯೋಗಿಸಿರ್ತಕ್ಕಂಥದ್ದು. ಹಾಗೆ ಕೆಳಗಡೆ ಇರ್ತಕ್ಕಂಥ ದೇವ್ರ ಮನೆಯ ಸ್ಟೋರೇಜ್ಗೆ ಕಿಚನಲ್ಲಿ ಉಪಯೋಗಿಸಿದಂಥ ಸೇಮ್ ಮಾರ್ಬಲ್ನೇ ಉಪಯೋಗಿಸಿರ್ತಕ್ಕಂಥದ್ದು. ಕಂಪ್ಲೀಟಾಗಿ ಒಟ್ಟಾರೆಯಾಗಿ ತುಂಬ ಪ್ರೀಮಿಯಮ್ ಆದಂಥ, ತುಂಬ ಸ್ಪೇಷಿಯಸ್ ಆದಂಥ ಒಂದು ದೇವ್ರ ಮನೆ ಅಂತ ಹೇಳ್ತೀನಿ. ತುಂಬ ಸಿಂಪಲ್ ಅಂತೂ ಅಲ್ಲ, ತುಂಬ ಗ್ರ್ಯಾಂಡ್ ಅಂತಲೂ ಅಲ್ಲ, ಬಟ್ ಒಟ್ಟಿನಲ್ಲಿ ನೋಡ್ತಾ ಇರೋ ಒಂದು ಭಕ್ತಿ ಭಾವ ಮೂಡ್ತಕ್ಕಂಥ ಒಂದು ದೇವ್ರ ಮನೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಈಗ ದೇವ್ರ ಮನೆ ನೋಡಾಯಿತು. ದೇವ್ರ ಮನೆ ನೋಡಾದ ನಂತರ ಈ ಒಂದು ಮನೆಯ ಡೈನಿಂಗ್ ಹಾಲಲ್ಲಿದ್ದೀನಿ. ಆ್ಯಕ್ಚುಲಿ ಇದೇನಪ್ಪ ಅಂದರೆ ನಾನು ಮೊದಲೇ ಹೇಳಿದಾಗೆ 2700 ಸ್ಕ್ವೇರ್ ಫೀಟಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಮನೆ ಆಗಿದ್ದರೂ ಸಹ 2 ಮನೆಗಳನ್ನ ಸೇರಿಸಿ ಒಂದೇ ಮನೆ ಮಾಡಿರೋದ್ರಿಂದ ಈ ರೀತಿಯಾದಂಥ ತುಂಬ ವಿಶಾಲವಾದಂಥ ಒಂದು ಡೈನಿಂಗ್ ಏರಿಯಾ ಸಿಕ್ಕಿರ್ತಕ್ಕಂಥದ್ದು. ಹಾಗೆ ನನ್ನ ಬಲಭಾಗದಲ್ಲಿ ನೋಡೋದಾದ್ರೆ ಮಾಸ್ಟರ್ ಬೆಡ್ರೂಮ್ ಇದೆ. ಖಂಡಿತ ಡೈನಿಂಗ್ ಆದಮೇಲೆ ನಾವು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಹಾಗೆ ಲೆಫ್ಟ್ ಸೈಡಲ್ಲಿ ಮತ್ತೊಂದು ರೂಮ್ ಇದೆ, ಅದು ಬಂದು ಗೆಸ್ಟ್ ಬೆಡ್ರೂಮ್ ಅಂತೇಳಿ. ಇನ್ನು ಈ ಒಂದು ಡೈನಿಂಗಲ್ಲಿ ಇರ್ತಕ್ಕಂಥ ಡಿಸೈನ್ ಏನಿದೆ, ಮೆಟೀರಿಯಲ್ ಏನು ಯೂಸ್ ಮಾಡಿದರೆ ಎಷ್ಟು ವಿಶಾಲತೆ ಇದೆ ಅಂತ ಈಗ ನೋಡ್ತಾ ಹೋಗೋರಂತೆ. ಮೊದಲಿಗೆ ನೀವು ಇಲ್ಲಿ ಡೈನಿಂಗ್ ಹಾಲಲ್ಲಿ ನೋಡ್ತಾ ಇದ್ದರೆ ಈ ಒಂದು ಜಾಗ ಖಾಲಿ ಇತ್ತು. ಈ ಜಾಗದಲ್ಲೂ ಸಹ ಒಂದು ಒಳ್ಳೆ ರೀತಿಯಾದಂಥ ಡಿಸೈನ್ನ ಮಾಡಿರ್ತಕ್ಕಂಥದ್ದು. ಕೊಯ್ಯರು ಇದೆ, ಜೊತೆಗೆ ರೌಂಡು ಇರತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಸೆಲ್ಫ್ನ ಕೊಟ್ಟು ಇಲ್ಲೂ ಸಹ ವಸ್ತುಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಈ ಒಂದು ವಾಲ್ನ ಹೈಲೈಟ್ ಮಾಡಿದ್ರೆ ಫ್ಲೋರ್ ಟು ಸೀಲಿಂಗ್ವರೆಗೂ ಹೈಲೈಟ್ ಮಾಡಿರ್ತಕ್ಕಂಥದ್ದು. ಫ್ಲೂಟೆಡ್ ಮ್ಯಾಟ್ ಫಿನಿಶ್ ಇರ್ತಕ್ಕಂಥ ಲ್ಯಾಮಿನೇಟೆಡ್ನ ಹಾಕಿ, ಜೊತೆಗೆ ಬ್ರಾನ್ಸ್ ಮಿರರ್ ಟೈಪು ಮಿರರ್ನ ಕೊಟ್ಟು, ಜೊತೆಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಟೀ ಪಟ್ಟಿನ ಕೊಟ್ಟು ಈ ಒಂದು ಡಿಸೈನ್ನ ಮಾಡಿ ಈ ಒಂದು ವಾಲ್ನ ಹೈಲೈಟ್ ಮಾಡಿರ್ತಕ್ಕಂಥದ್ದು. ಖಂಡಿತ ಇದು ಸ್ವಲ್ಪ ಪ್ರೀಮಿಯಮಾಗಿ ಕಾಣುತ್ತೆ ಮತ್ತು ಈ ಒಂದು ರೂಮ್ಗೆ ಅಂದನ ತಂದುಕೊಡುತ್ತೆ. ಜೊತೆಗೆ ಈ ಕಡೆ ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಂಕ್ ಯೂನಿಟು ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ. ಸ್ವಲ್ಪ ಅಲ್ಲಲ್ಲಿ ಸಿಲ್ವರ್ ಕಲರು ಸಹ ನಮಗೆ ಕಾಣುತ್ತೆ. ಹಾಗೆ ಫುಲ್ ಲೆಂತಲ್ಲಿ ಕಂಪ್ಲೀಟಾಗಿ ಸಿಂಕ್ ಹಿಂದೆ ಮಿರರ್ನ ಕೊಟ್ಟಿರ್ತಕ್ಕಂಥದ್ದು, ಅದು ಸಹ ತುಂಬ ಪ್ರೀಮಿಯಮಾಗಿ ಕಾಣ್ತಾ ಇದೆ. ಎರಡೂ ಭಾಗ ಒಳ್ಳೆ ಟೈಲ್ಸ್ನ ಹಾಕಿ, ಆ ಟೈಲ್ಸು ಸಹ ಮತ್ತಷ್ಟು ಮಿರರಲ್ಲಿ ಎಕ್ಸ್ಟೆಂಡ್ ಆದಂಗೆ, ಇನ್ನೂ ದೊಡ್ಡದಾದಂಗೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಕಿಚನಲ್ಲಿ ಈ ಒಂದು ಏನು ಮೆಟೀರಿಯಲ್ನ ಉಪಯೋಗಿಸ್ತೀನಿ ಮಾರ್ಬಲ್ಲು ಟಾಪ್ಗೆ, ಅದೇ ರೀತಿಯಾದಂಥ ಅದೇ ಮೆಟೀರಿಯಲ್ನ ಇಲ್ಲಿ ಉಪಯೋಗಿಸಿ ಒಂದು ಒಳ್ಳೆ ಕಾಂಬಿನೇಷನ್ ಮಾಡಿರ್ತಕ್ಕಂಥದ್ದು. ಹಾಗೆ ಸಿಂಕ್ ಯೂನಿಟ್ ಕೆಳಗಡೆನೂ ಸಹ ಸ್ಟೋರೇಜು ಇರ್ತಕ್ಕಂಥದ್ದು. ಇನ್ನು ಆ ಕಡೆ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ಒಂದು ಕ್ರಾಕರಿ ಯೂನಿಟ್ ಇದೆ, ಅದನ್ನು ಸಹ ಸ್ಪ್ಲಿಟ್ ಮಾಡಿ 2 ಯೂನಿಟ್ ಮಾಡಿದರೆ. ಬನ್ನಿ ಅದೇನು ಅಂತ ನೋಡ್ತಾ ಹೋಗೋಣ. ಓಕೆ ವೀಕ್ಷಕರೇ, ಹೀಗಿಲ್ಲಿ ಕ್ರಾಕರಿ ಯೂನಿಟ್ ಬಳಿ ನಿಂತಿದ್ದೀನಿ. ತುಂಬ ಪಳಪಳ ಅಂತ ಇದೆ, ಯಾಕೆಂದರೆ ಅಲ್ಲಿ ಬ್ರಾನ್ಸ್ ಮಿರರ್ ಇದೆ, ಜೊತೆಗೆ ಒಳ್ಳೆ ಲೈಟಿಂಗ್ ಇದೆ. ಇನ್ಸೈಡ್ ಆಗ್ಬೋದು, ಔಟ್ಸೈಡ್ ಆಗ್ಬೋದು, ತುಂಬ ಚೆನ್ನಾಗಿ ಲೈಟಿಂಗ್ ಇರ್ತಕ್ಕಂಥದ್ದು. ಇಲ್ಲೂ ಸಹ ನಿಮಗೆ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಇರತಕ್ಕಂಥದ್ದು. ಕಂಪ್ಲೀಟಾಗಿ ಇದು 2 ಕಲರ್ನ ಬೇಸ್ ಮಾಡಿರ್ತಕ್ಕಂಥ ಒಂದು ಕ್ರಾಕರಿ ಯೂನಿಟ್ ಅಂತ ಹೇಳ್ತೀನಿ. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಅದೇ ಲೆಂತಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ನ ಕೊಟ್ಟಿರ್ತಕ್ಕಂಥದ್ದು, ಗ್ಲಾಸ್ನ ಹಾಕಿ. ಯಾಕೆಂದರೆ ಈ ರೀತಿಯಾಗಿ ನೀವು ಕ್ರಾಕರಿ ಯೂನಿಟಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಾಗ ಒಳಗಡೆ ಏನು ಜೋಡಿಸ್ತೀರಾ, ಯಾಕೆಂದರೆ ಕಾಸ್ಟ್ಲಿ ಐಟಮ್ನ ಕೊಟ್ಟು ತಂದು ನೀವು ಅಲಂಕಾರಿಕವಾಗಿ ಜೋಡಿಸ್ತೀರಾ, ಅದು ಕಾಣಿಸ್ಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಬ್ರಾನ್ಸ್ ಮಿರರು ಸಹ ಏನು ಮಾಡುತ್ತೆ, ನಿಮಗೆ ಈ ಒಂದು ಜಾಗನ ಮತ್ತಷ್ಟು ಎನ್ಹಾನ್ಸ್ ಮಾಡುತ್ತೆ. ಅಂದರೆ ನೀವು ನೋಡ್ತಾ ಇರೋ ಇಷ್ಟು ವಿಶಾಲ ಇದೆಯಾ ಅಂತ ಒಂದು ಫೀಲ್ ಆಗುತ್ತೆ, ಆ ರೀತಿಯಾದಂಥ ಒಂದು ಬ್ರಾನ್ಸ್ ಮಿರರ್. ಬನ್ನಿ ಈಗ ಸ್ಪ್ಲಿಟ್ ಆಗಿರ್ತಕ್ಕಂಥ ಮತ್ತೊಂದು ಯೂನಿಟ್ನು ನೋಡೋಣ. ಹಾಗೆ ಮಧ್ಯ ಒಂದು ರೂಮ್ ಇರೋದ್ರಿಂದ, ಇಲ್ಲಿ ಸ್ಪ್ಲಿಟ್ ಆಗಿರೋದ್ರಿಂದ ಈ ಕ್ರಾಕರಿ ಯೂನಿಟ್ನ 2 ಭಾಗವಾಗಿ ಸ್ಪ್ಲಿಟ್ ಮಾಡಿರ್ತಕ್ಕಂಥದ್ದು. ಈ ಕಡೆ ನೋಡೋದಾದರೆ ಇಲ್ಲೂ ಸಹ ಸೇಮ್ ಕಲರ್ ಕಾಂಬಿನೇಷನಲ್ಲೇ, ಬಟ್ ಪ್ಯಾಟ್ರನ್ ಬೇರೆ ಬೇರೆ ರೀತಿ ಇದೆ. ನೀವು ನೋಡ್ಬೋದು ಇಲ್ಲಿ ಡ್ರಾಸ್ ಇದೆ, ಜೊತೆಗೆ ಇಲ್ಲಿ ಓಪನ್ ಸ್ಪೈಸ್ ರ್ಯಾಕ್ ಇದೆ. ಹಾಗೆ ಇಲ್ಲಿ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಡೋರ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಕಂಪ್ಲೀಟಾಗಿ 2 ಅಲ್ಯೂಮಿನಿಯಂ ಪ್ರೊಫೈಲ್ ಶೆಟ್ರನ್ನ ಕೊಟ್ಟು ಟ್ರಾನ್ಸ್ಪರೆನ್ಸಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಧ್ಯ ಒಂದು ಜಸ್ಟ್ ಡಿಸೈನ್ ಎನ್ಹಾನ್ಸ್ ಆಗಲಿ ಅಂತೇಳಿ ಸಾಲಿಡಾಗಿ ನಾವು ಡೋರ್ನ ಕೊಟ್ಟು ಕಂಪ್ಲೀಟಾಗಿ ಹಿಡನ್ ಮಾಡಿರ್ತಕ್ಕಂಥದ್ದು. ಆ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡಿ ಡಿಸೈನ್ನ ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡ್ಕೋಬೋದು. ಬನ್ನಿ ಈಗ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ, ಆ ರೂಮ್ ನೋಡಿ ಲಾಸ್ಟಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ನ ನೋಡೋಣ. ಓಕೆ, ಈಗ ನಾವು ಈ ಮನೆಯ ಒಂದು ಗೆಸ್ಟ್ ಬೆಡ್ರೂಮಲ್ಲಿದ್ದೀವಿ. ಗೆಸ್ಟ್ ಬೆಡ್ರೂಮ್ ಆಗಿದ್ದು ಸಹ ತುಂಬ ಪ್ರೀಮಿಯಮ್ ಆಗಿದೆ. ಫ್ಲೋಟೆಡ್ ಸ್ಕ್ರೀನ್ ಇರತಕ್ಕಂಥದ್ದು, ಹಾಗೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ವಾರ್ಡ್ರೂಬ್ ಇದೆ, ಕಾಟ್ ಇದೆ, ಬೆಡ್ ಬ್ಯಾಕ್ ಪ್ಯಾನಲ್ ಇದೆ, ಬೆಡ್ ಬ್ಯಾಕ್ ವಾಲ್ ಇದೆ, ವಾಲ್ಪೇಪರ್ ಇದೆ. ಅಷ್ಟೇ ಅಲ್ಲ, ಆಪೋಸಿಟಲ್ಲೂ ಸಹ ಒಂದು ಟಾಲ್ ಯೂನಿಟ್ ಇರ್ತಕ್ಕಂಥದ್ದು. ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೂ ಇದೆ, ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೂ ಅವಕಾಶ ಇದೆ. ಒಟ್ಟಾರೆಯಾಗಿ ಇದು 2 ರೀತಿಯಾದಂಥ ಕಲರಲ್ಲಿ ಮಾಡಿರ್ತಕ್ಕಂಥ ಒಂದು ವಾರ್ಡ್ರೂಬ್. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಒಂದು ಗ್ಲಾಸಿ ಇದೆ, ಹಾಗೆ ಇಲ್ಲಿ ಮ್ಯಾಟ್ ಇದೆ. ಮ್ಯಾಟ್ ಇದ್ದರೂ ಸಹ ತುಂಬ ಟೆಕ್ಸ್ಚರ್ ಇರತಕ್ಕಂಥ ಒಂದು ಮ್ಯಾಟ್ ಇದು. ಇದೇ ಮ್ಯಾಟನ್ನು ಉಪಯೋಗಿಸಿ ಕಂಪ್ಲೀಟಾಗಿ ಈ ಒಂದು ಮಂಚನೂ ಸಹ ಡಿಸೈನ್ ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಸೈಡ್ ಬರುತ್ತೆ
ಅಲ್ಲೆಲ್ಲ ಈ ರೀತಿಯಾಗಿ ಮ್ಯಾಟ್ ಟೆಕ್ಸ್ಚರ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು. ಮೇಲೆ ಸಹ ಲಾಫ್ಟ್ ಇದೆ, ಇದೆಲ್ಲೂ ಫಸ್ಟು ಓಪನ್ನು ಮಾಡಿಲ್ಲ, ಜಸ್ಟು ಒಂದು ನಾಬ್ ಕೊಟ್ಟಿದ್ದಾರೆ, ನಾಬ್ ಓಪನ್ ಮಾಡಿ ಡೋರ್ನ ಓಪನ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿದ್ರೆ ರೋಸ್ ಗೋಲ್ಡ್ ಟೀ ಪಟ್ಟಿ ಆಗ್ಬೋದು, ಬ್ಲ್ಯಾಕ್ ಟೀ ಪಟ್ಟಿ ಆಗ್ಬೋದು ಕೊಟ್ಟು ಒಂದು ಹೆಡ್ ಬೋರ್ಡ್, ಅಂದರೆ ಹೆಡ್ ಬೋರ್ಡ್ ಅನ್ನೋದಕ್ಕಿಂತ ಇದು ಬೆಡ್ ಬ್ಯಾಕ್ ಪ್ಯಾನಲ್ನ ರೆಡಿ ಮಾಡಿರ್ತಕ್ಕಂಥದ್ದು. ಇಲ್ಲೂ ಸಹ ಹೆಡ್ ಬೋರ್ಡ್ ಸಹ ತುಂಬ ಸಾಫ್ಟಾಗಿದೆ, ತುಂಬ ಒಳ್ಳೆ ಮೆಟೀರಿಯಲ್ ಮಾಡಿರ್ತಕ್ಕಂಥದ್ದು. ಗೆಸ್ಟ್ ರೂಮ್ ಅಂತೇಳಿ ಏನೋ ಒಂದು ಮಾಡಬೇಕು ಅಂತೇಳಿ ಮಾಡಿಲ್ಲ, ತುಂಬ ಚೆನ್ನಾಗಿ ಪ್ರೀಮಿಯಮ್ ಆಗಿ ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮನೇಲಿ ನೋಡಿದಾಗ ಸಾಕಷ್ಟು ಕಡೆಗೆ ಈ ಒಂದು ಸಿಲ್ವರ್ ಟಚ್ ಇರ್ತಕ್ಕಂಥ ಸ್ಕ್ರೀನ್ ಆಗ್ಬೋದು, ವಾಲ್ಪೇಪರ್ ಆಗ್ಬೋದು ಹಾಕಿರ್ತಕ್ಕಂಥದ್ದು. ಏಕೆಂದರೆ ಮೋಸ್ಟ್ಲಿ ಮನೇಲಿ ಇರ್ತಕ್ಕಂಥವ್ರಿಗೆ ತುಂಬ ಸಿಲ್ವರ್ ಇಷ್ಟ ಅನಿಸುತ್ತೆ. ಇದಿಷ್ಟು ಈ ಒಂದು ಗೆಸ್ಟ್ ಬೆಡ್ರೂಮ್ ಬಗ್ಗೆ. ಇಲ್ಲೂ ಸಹ ನೀವು ನೋಡ್ತಾ ಇದ್ರೆ ಆ ಕಡೆ ಈ ಕಡೆ ಸೈಡ್ ಟೇಬಲ್ನ ಹಾಕಿರ್ತಕ್ಕಂಥದ್ದು. ಸೈಡ್ ಟೇಬಲು ಭಾಳ ಮುಖ್ಯ ಆಗುತ್ತೆ. ಮತ್ತು ಎದುರುಗಡೆ ನೋಡ್ತಾ ಇದ್ದರೆ ನಿಮ್ಗೆ ಅಲ್ಲೂ ಸಹ ಒಂದು ಕಾರ್ನರ್ ಟಾಲ್ ಯೂನಿಟ್ ಇರ್ತಕ್ಕಂಥದ್ದು. ಅದನ್ನು ಮಿನಿ ವಾರ್ಡ್ರೋಬ್ ಅಂತಲೂ ಕರಿಬೋದು, ಯಾಕೆಂದರೆ ಇಲ್ಲಿ ಒಂದು ವಾಕಿನ್ ವಾರ್ಡ್ರೋಬ್ ಇದೆ. ಆ ವಾರ್ಡ್ರೋಬಲ್ಲೂ ಸಹ ಸೇಮ್ ಕಲರ್ ಕಾಂಬಿನೇಷನ್ ಉಪಯೋಗಿಸಿ ಒಂದು ಸ್ಪೇಸಸ್ನ ಮಾಡಿರ್ತಕ್ಕಂಥದ್ದು. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಅಲ್ಲೂ ಸಹ ಕಸ್ಟಮೈಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲೊಂದು ಫೋಲ್ಡಿಂಗ್ ಟೇಬಲ್ನ ಕೊಟ್ಟಿರ್ತಕ್ಕಂಥದ್ದು. ಆ ಫೋಲ್ಡಿಂಗ್ ಟೇಬಲ್ಲು ಸಹ ಐರನ್ ಮಾಡೋದಕ್ಕೆ ಉಪಯೋಗಿಸೋದಕ್ಕೆ ಇರ್ತಕ್ಕಂಥದ್ದು. ಬಟ್ ಅದು ಸಹ ಈ ಒಂದು ಮೆಟಲ್ ಏನು ಉಪಯೋಗಿಸಿದ್ದೀವಿ ಇಲ್ಲಿ ಅದೇ ಮೆಟೀರಿಯಲ್ನ ಕಾಂಬಿನೇಷನ್ ಮಾಡಿ ಬಳಸಿರೋದು. ಪಕ್ಕದಲ್ಲಿರ್ತಕ್ಕಂಥ ಸ್ಟೋರೇಜ್ಗೂ ಸಹ ನಾವು ಇದೇ ರೀತಿಯಾದಂಥ ಮ್ಯಾಟ್ ಫಿನಿಶ್ ಇರ್ತಕ್ಕಂಥ ಒಂದು ಮೆಟೀರಿಯಲ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಈ ಒಂದು ಗೆಸ್ಟ್ ಬೆಡ್ರೂಮು ಸಹ ಬಹಳ ವಿಶಾಲವಾಗಿ ಗಾಳಿ ಬೆಳಕಿಂದ ಕೂಡಿದ್ದು, ಜೊತೆಗೆ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಕೂಡಿರ್ತಕ್ಕಂಥದ್ದು. ನನಗೂ ಕ್ಯೂರಿಯಸ್ ಇದೆ, ನಿಮಗೆ ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬೇಕು ಅಂತ. ಬನ್ನಿ ಮಾಸ್ಟರ್ ಬೆಡ್ರೂಮ್ನ ನೋಡೋಣ. ಎಸ್, ಈಗ ಬಹಳ ಪ್ರೀಮಿಯಮ್ ಆಗಿರ್ತಕ್ಕಂಥ, ತುಂಬ ಅಂದವಾಗಿರ್ತಕ್ಕಂಥ, ಸ್ಪೇಷಿಯಸ್ ಆಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಒಳಗೊಂಡಂಥ ಒಂದು ಈ ಮನೆಯ ಮಾಸ್ಟರ್ ಬೆಡ್ರೂಮಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ವಾರ್ಡ್ರೋಬ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಇರ್ತಕ್ಕಂಥದ್ದು, ಹಾಗೆ ಮೇಲೆ ಲಾಫ್ಟ್ ಇರ್ತಕ್ಕಂಥದ್ದು, ಜೊತೆಗೆ ಆಫ್ ವೈಟು ಹಾಗೆ ವುಡನ್ ಕಲರ್ನ ಬೇಸ್ ಮಾಡಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಒಳ್ಳೆ ವಾರ್ಡ್ರೋಬ್ ಇದು. ಇನ್ನು ಈ ಕಡೆ ನೋಡೋದಾದರೆ ಇಲ್ಲಿ ಒಳಗಡೆ ಲೈಟು ಇದೆ ಮತ್ತು ಸ್ಟೋರೇಜ್ಗೆ ಜಾಗನೂ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಮನೆಯ ಒಂದು ಕಾಟು, ಅಂದರೆ ಈ ಮಾಸ್ಟರ್ ಬೆಡ್ರೂಮಲ್ಲಿ ಬರ್ತಕ್ಕಂಥ ಕಾಟನ್ನು ಸಹ ಕಿಂಗ್ ಸೈಜಲ್ಲಿ ಮಾಡಿ ಹೈಡ್ರಾಲಿಕ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಈ ಒಂದು ವೈಟ್ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ ಇಲ್ಲಿ, ಸೇಮ್ ಲ್ಯಾಮಿನೇಟ್ನ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಈ ಹೈಡ್ರಾಲಿಕ್ ಇರೋದ್ರಿಂದ ನಿಮಗೆ ಲಿಫ್ಟ್ ಮಾಡೋದಕ್ಕಾಗ್ಬೋದು, ಸ್ಟೋರೇಜ್ ಮಾಡೋದಕ್ಕಾಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಬೆಡ್ನ ಬ್ಯಾಕ್ ವಾಲ್ ಡಿಸೈನ್ ನೋಡ್ತಾ ಇದ್ದೀರಾ, ಇಲ್ಲಿ ಸಾಫ್ಟಾಗಿರ್ತಕ್ಕಂಥ ಒಳ್ಳೆ ಕಲರ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಹೆಡ್ ಬೋರ್ಡ್ನ ನೋಡ್ತಾ ಇದ್ದೀರಾ. ಹಾಗೆ ಈ ಒಂದು ಬೆಡ್ನ ಬ್ಯಾಕ್ ವಾಲಲ್ಲಿ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟಾಗಿ ಲೈಟು ಎನೌನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಸೇಮ್ ಇಲ್ಲಿ ವಾರ್ಡ್ರೋಬ್ಗೆ ಏನು ಒಂದು ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ, ಕಲರ್ ಥೀಮ್ನ ಯೂಸ್ ಮಾಡಿದ್ದೀವಿ, ಅದೇ ಕಲರ್ ಥೀಮ್ನ ಯೂಸ್ ಮಾಡಿ ವುಡ್ಡು ಮತ್ತು ಆಫ್ ವೈಟಲ್ಲಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಹೈಲೈಟ್ ಆಗಲಿ ಅಂತೇಳಿ ಗ್ಲಾಸಿ ಆಗಿರ್ತಕ್ಕಂಥ ಮಾರ್ಬಲ್ ಫಿನಿಷಲ್ಲಿ ಇರ್ತಕ್ಕಂಥ ಲ್ಯಾಮಿನೇಟ್ನ ಯೂಸ್ ಮಾಡಿ, ಜೊತೆಗೆ ಬ್ರಾನ್ಸ್ ಮಿರರು 2 ಸ್ಟ್ರಿಪ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮೇಲೆ ಮತ್ತಷ್ಟು ಹೈಲೈಟ್ ಮಾಡೋದಕ್ಕೋಸ್ಕರ ಲೂವರ್ಸ್ನ ಹಾಕಿರ್ತಕ್ಕಂಥದ್ದು. ಇನ್ನು ಫಾಲ್ ಸೀಲಿಂಗ್ ನೋಡೋದಾದರೆ ಫಾಲ್ ಸೀಲಿಂಗಲ್ಲೂ ಸಹ ನಿಮಗೆ 2 ರೀತಿಯಾದಂಥ ಲೈಟಿಂಗು ಕಾಣ್ತಾ ಇರ್ಬೋದು. ಒಂದು ಲೈಟು ನಿಮಗೆ ಜಸ್ಟ್ ಬೆಳಕನ್ನು ಕೊಟ್ಟರೆ ಮತ್ತೊಂದು ಲೈಟು ನಿಮಗೆ ಕಣ್ಣಿಗೆ ಕಾಣುತ್ತೆ. ಹಾಗೆ ಇಲ್ಲಿ ಕರ್ಟನ್ಸ್ ಏನಿದೆಯಲ್ಲ, ಕರ್ಟನ್ಸು ನಿಮಗೆ ಫ್ಲೋಟೆಡ್, ಅಂದರೆ ಫ್ಲೋಯಿಂಗ್ ಆಗೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಮೊದಲೇ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಒಂಥರ ಬೆಟ್ಟದಿಂದ ಜಲಧಾರೆ ಯಾವ ರೀತಿ ಧುಮುಕುತ್ತೆ ಆ ರೀತಿ POP ಫಾಲ್ ಸೀಲಿಂಗಿಂದ ಒಂದು ಸ್ಕ್ರೀನು ಧುಮುಕೋ ರೀತಿ ಇದೆ ಅಂತೇಳಿ. ಆ ರೀತಿಯಾಗಿ ಕಂಪ್ಲೀಟು ಫ್ಲೋರ್ ಟು ಸೀಲಿಂಗು ಆ ಒಂದು ಕರ್ಟನ್ಸ್ ಇರೋದ್ರಿಂದ ತುಂಬ ಪ್ರೀಮಿಯಮ್ನ ಎನ್ಹಾನ್ಸ್ ಮಾಡಿಕೊಡುತ್ತೆ. ಇನ್ನು ಆ ಕಡೆ ಎದುರುಗಡೆ ನೋಡೋದಾದರೆ ನೀವು TV ಯೂನಿಟ್ ಇದೆ. ಆ TV ಯೂನಿಟ್ ಅದು ಸಹ ತುಂಬ ದೊಡ್ಡದಾಗಿ ಪ್ರೀಮಿಯಮಾಗಿ ಇರ್ತಕ್ಕಂಥ ಒಂದು TV ಯೂನಿಟು. ಈ ಒಂದು ವಾರ್ಡ್ರೋಬಲ್ಲಿ ಏನು ಮೆಟೀರಿಯಲ್ನ ಉಪಯೋಗಿಸಿ ಮಾಡಿದ್ವಿ, ಸೇಮ್ ಕಲರ್ ಕಾಂಬಿನೇಷನಲ್ಲಿ ಸೇಮ್ ಮೆಟೀರಿಯಲ್ನ ಉಪಯೋಗಿಸಿ ಕಂಪ್ಲೀಟಾಗಿ ಅಲ್ಲೊಂದು TV ಯೂನಿಟ್ನ ಮಾಡಿರ್ತಕ್ಕಂಥದ್ದು. TV ಯೂನಿಟಲ್ಲಿ ನೋಡ್ತಾ ಇರ್ಬೋದು, ಮಧ್ಯೆ ಒಂದು ಬೇಸ್ ಯೂನಿಟ್ ಇದೆ. ಆ ಬೇಸ್ ಯೂನಿಟು ಸಹ ನಿಮಗೆ ಸ್ಟೋರೇಜ್ ಮಾಡಿ, ಜೊತೆಗೆ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರನ್ನು ಕೊಟ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರ್ತಕ್ಕಂಥದ್ದು ಒಂದು ತುಂಬ ಚೆನ್ನಾಗಿ ಎನೌನ್ಸ್ ಮಾಡ್ತದೆ. ಆ ಮೂರರ ಒಂದು ಕಾಂಬಿನೇಷನ್ ಇದೆಯಲ್ಲ, ಆ ಒಂದು ಆಫ್ ವೈಟ್ ಆಗ್ಬೋದು, ವುಡ್ ಆಗ್ಬೋದು, ಅಥವಾ ಬ್ಲ್ಯಾಕ್ ಆಗ್ಬೋದು, ತುಂಬ ಅಂದರೆ ತುಂಬ ಪ್ರೀಮಿಯಮ್ ಅಂತಲೇ ಹೇಳ್ತೀನಿ. ಈ ಒಂದು ಫ್ಲೋರ್ಗೂ ಮತ್ತು ಆ ಒಂದು ಯೂನಿಟ್ಗೂ ತುಂಬ ಗ್ಯಾಪ್ ಇರೋದ್ರಿಂದ ಕೆಳಗಡೆ ಕ್ಲೀನ್ ಮಾಡೋದಕ್ಕೆ, ಗುಡಿಸೋದಕ್ಕೆ, ಒರೆಸೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ TV ಯೂನಿಟ್ ಬ್ಯಾಕ್ ಸೈಡ್ ನೋಡೋದಾದರೆ ವಾಲ್ಪೇಪರು ಸಹ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಒಂದು TV ಯೂನಿಟ್ಗೆ ಮತ್ತೊಂದು ಕಡೆ ಹೊಂದ್ಕೊಂಡಾಗೆ ನಿಮಗೆ ಕಂಪ್ಲೀಟಾಗಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇರ್ತಕ್ಕಂಥದ್ದು, ಫುಲ್ ಲೆಂತ್ ಮಿರರ್ ಹಾಕಿ ಅದರಲ್ಲಿ LED ಲೈಟ್ ಇದೆ, ತುಂಬ ಚೆನ್ನಾಗಿ ಲೈಟಿಂಗ್ ಇದೆ. ನಿಮಗೆ ಮೇಕಪ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ಬಹಳ ಚೆನ್ನಾಗಿ ಆ ಲೈಟು ಸಪೋರ್ಟ್ ಮಾಡುತ್ತೆ. ಅಲ್ಲೂ ಸಹ ನಿಮಗೆ 2 ವೇ ಲೈಟ್ ಬರುತ್ತೆ. ಕೂಲ್ ಲೈಟ್ ಆಗ್ಬೋದು, ವಾರ್ಮ್ ಲೈಟ್ ಆಗ್ಬೋದು, ತಮ್ಮ ಇಚ್ಛೆ ಪ್ರಕಾರ ಹಾಕ್ಕೋಬೋದು. ಜೊತೆಗೆ ಒಂದು ಸ್ಟೋರೇಜ್ ಯೂನಿಟ್ನ ಕೊಟ್ಟು, ಜೊತೆಗೆ ಒಂದು ಸ್ಟೋರೇಜ್ ಮಾಡೋದಕ್ಕೋಸ್ಕರ ಒಂದು ಡ್ರಾಯರ್ನ ಕೊಟ್ಟು, ಆ ಡ್ರಾಯರು ಸಹ ಸೇಮ್ ಈ ಒಂದು ಏನು ವುಡನ್ ಕಾಂಬಿನೇಷನ್ ಇದೆ ಮತ್ತು ಆಫ್ ವೈಟ್ ಕಾಂಬಿನೇಷನ್ ಇದೆ ಅದರಲ್ಲೇ ಮಾಡಿರ್ತಕ್ಕಂಥದ್ದು.
ಹಾಗೆ ಒಳಗಡೆ ಒಂದು ಲೈಟ್ನ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ನಿಮ್ಮ ಒಂದು ವಸ್ತುಗಳೇನಿದೆ ತುಂಬ ಚೆನ್ನಾಗಿ ಕಾಣೋದಕ್ಕೆ, ಆ್ಯಕ್ಸಸ್ ಮಾಡೋದಕ್ಕೆ ಭಾಳ ಹೆಲ್ಪ್ ಆಗ್ತಕ್ಕಂಥದ್ದು. ಆ ಮಿರರ್ ಬ್ಯಾಕ್ ಸೈಡು ಸಹ ಬೆಡ್ ಬ್ಯಾಕ್ ಪ್ಯಾನಲಲ್ಲಿ ವಾಲಲ್ಲಿ ಏನೊಂದು ಲೂವರ್ಸ್ನ ಕೊಟ್ಟಿದ್ವಿ, ಅದೇ ಲೂವರ್ಸ್ನ ಉಪಯೋಗಿಸಿ ಮಾಡಿರ್ತಕ್ಕಂಥ ಒಂದು ಸೂಪರ್ ಆದಂಥ ಡಿಸೈನು. ಮಿರರ್ ಸಹ ತುಂಬ ಪ್ರೀಮಿಯಮ್ ಆಗಿರ್ತಕ್ಕಂಥದ್ದು, ಎಲ್ಲೂ ಎಡ್ಜು ಶಾರ್ಪ್ ಇಲ್ದಿರ ಕಂಪ್ಲೀಟಾಗಿ ಒಂದು ಕರ್ವ್ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಮಿರರ್ನ ಎದುರುಗಡೆ ಅಂದರೆ ಆಪೋಸಿಟ್ ಇರತಕ್ಕಂಥ ವಾಲಲ್ಲೂ ಸಹ ಸೇಮ್ ವಾಲ್ಪೇಪರ್ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ವಾರ್ಡ್ರೋಬ್ಗೆ ಹೊಂದ್ಕೊಂಡಂಗೆ ಯೂಸ್ಡ್ ಕ್ಲಾತ್ನ ಉಪಯೋಗಿಸೋದಕ್ಕೆ ಒಂದು ಯೂನಿಟ್ ಅಂದರೆ ಟಾಲ್ ಯೂನಿಟ್ನ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಮೂಲಕ ನೀವು ಯೂಸ್ ಮಾಡದೇ ಇರತಕ್ಕಂಥ ಅಂದರೆ ಯೂಸ್ ಆಗಿರ್ತಕ್ಕಂಥ ಕ್ಲಾತ್ನ ಅಲ್ಲಿ ಸ್ಟೋರ್ ಮಾಡಿಡ್ಬೋದು, ಹೊರಗಡೆ ಕಾಣದೇ ಇರೋ ಹಾಗೆ. ಒಟ್ಟಾರೆಯಾಗಿ 2700 ಸ್ಕ್ವೇರ್ ಫೀಟಲ್ಲಿರ್ತಕ್ಕಂಥ 5ನೇ ಮಹಡಿನಲ್ಲಿರ್ತಕ್ಕಂಥ 4 BHK ಈ ಒಂದು ಮನೆಯ ಹೋಮ್ ಟೂರ್ನ ನೋಡಿದ್ರಿ. ಹಾಗೆ RAV ಇಂಟೀರಿಯರ್ಸ್ ಅವರು ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತ ನೀವು ಸಹ ನೋಡಿದ್ರಿ. ಈಗ ನೀವು ಸಹ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ನ ಮಾಡಿಸ್ಬೇಕು ಅಂತಿದ್ರೆ ಖಂಡಿತ RAV ಇಂಟೀರಿಯರ್ಸ್ ಈಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. RAV ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಬೇಕಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು, ನ್ಯಾವಿಗೇಷನು, ಫೋನ್ ನಂಬರು ಪ್ರತಿಯೊಂದು ಕೊಟ್ಟಿದ್ದೀನಿ. ಈಗಾಗಲೇ ಸ್ಕ್ರೀನಲ್ಲೂ ಸಾಕಷ್ಟು ಬಾರಿ ಅವ್ರ ನಂಬರು ಬಂದು ಹೋಗಿದೆ. ಖಂಡಿತ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ನೀವು ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಖಂಡಿತ ಸಾಧ್ಯವಾದಷ್ಟು ಯಾವಾಗ ನೀವು ನಿಮ್ಮ ಮನೆಗೆ ಒಂದು ಫ್ಲೋರ್ ಪ್ಲ್ಯಾನನ್ನು ರೆಡಿ ಮಾಡಿಸ್ತೀರಾ ಆ ಸಮಯದಲ್ಲೇ ಭೇಟಿ ಮಾಡೋದ್ರಿಂದ ಹಾಲು ಜೇನು ಬೆರೆತಂತೆ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಎರಡೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ, ನೀವು ಒಂದು ಸುಂದರವಾದಂಥ ಮನೆ ಕಟ್ಟೋಂಗಾಗಲಿ, ಆ ಮನೆಗೆ RAV ಇಂಟೀರಿಯರ್ಸ್ ಅವರು ಬಹಳ ಅಂದವಾಗಿ ಚೆಂದವಾಗಿ ಇಂಟೀರಿಯರ್ ಡಿಸೈನ್ ಮಾಡೋಂಗಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.